ಇನ್ನು ಬೆಂಗಳೂರಲ್ಲಿ ದೊಡ್ಡ ಜಾಗನೇ ಇಲ್ಲವಂತೆ, ದೊಡ್ಡ ಜಾಗ ಇಲ್ಲ ಅಂತ ಹೇಳಿ ರೆಸಾರ್ಟ್ಗೆ ಹೋಗಿದ್ರಂತೆ. ರೆಸಾರ್ಟ್ ರಾಜಕೀಯಕ್ಕೆ ಶ್ರೀರಾಮುಲು ಸಮರ್ಥನೆಯನ್ನ ಕೊಡುವಂತಹ ಪರಿ ಇದು. ಬೆಂಗಳೂರಲ್ಲಿ ದೊಡ್ಡ ಜಾಗನೇ ಇಲ್ಲ, ಆ ಕಾರಣಕ್ಕಾಗಿ ಬೆಂಗಳೂರಲ್ಲಿ ದೊಡ್ಡ ಜಾಗ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ರೆಸಾರ್ಟ್ಗೆ ಹೋಗಿದ್ರಂತೆ. ಈ ಒಂದು ಸಮರ್ಥನೆಯನ್ನ ಕೊಡ್ತಾ ಇರೋದು ಶ್ರೀರಾಮುಲು ಅವರು. ಈಗಾಗಲೇ ಈ ಒಂದು ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರ ಸೂಚನೆ ಮೇರೆಗೆ ರೆಸಾರ್ಟ್ಗೆ ಹೋಗಿದ್ವಿ, ಎಲ್ಲರೂ ಕೂಡ ಎಲ್ಲ ಒಂದೇ ಕಡೆ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ರೆಸಾರ್ಟ್ಗೆ ಬಂದಿದ್ದೆವು, ಮತ್ತೆ ರೆಸಾರ್ಟ್ ರಾಜಕಾರಣ ಮಾಡಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಶ್ರೀರಾಮುಲು ನೀಡಿದ್ದು. ಎಂತಹ ಸ್ಥಿತಿಯಲ್ಲೂ ಬಿಜೆಪಿ ರೆಸಾರ್ಟ್ ರಾಜಕಾರಣ ಮಾಡಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗೆಲ್ಲೋದೇ ನಮ್ಮ ಗುರಿ, ರೆಸಾರ್ಟ್ನಿಂದ ಬೆಂಗಳೂರಿನತ್ತ ಈಗಾಗಲೇ ಹೊರಟಿದ್ದಾರೆ ಶ್ರೀರಾಮುಲು. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಮಾಡ್ತಾ ಇರುವಂತ ಷಡ್ಯಂತ್ರ, ಈ ಪೊಲಿಟಿಕಲ್ ಕಾನ್ಸ್ಪಿರಸಿಯಲ್ಲಿ ನಮ್ಮ ಮೇಲೆ ಗೂಬೆ ಕೂರ್ಸಂತ ಕೆಲಸ ಮಾಡಿದಾರ. ನಾವು ಯಾವುದೇ ಕೆಲಸಗಳು ತಪ್ಪು ಕೆಲಸ ಮಾಡಲಿಲ್ಲ. ನಾವು ಒಟ್ಟಾರೆಯಾಗಿ ಇದೀವಿ. ಲೋಕಸಭೆ ಚುನಾವಣೆಯಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗ್ಬೇಕನ್ನಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿದ್ದೀವಿ ಅಷ್ಟೇ. ರಾಮುಲು ಅವರೇ, ಜನ ಏನ್ ಹೇಳ್ತಿದಾರೆ ಅಂದ್ರೆ ಅಲ್ಲಿ ಐಷಾರಾಮಿ ಹೋಟ್ಲಲ್ಲಿ ಬಿಜೆಪಿ ಶಾಸಕರು ನೋಡ್ರಿ, ಯಾವಿಲ್ಲ ರೀ. ಇವತ್ತು ಅವ್ರು ಮಾಡ್ತಾ ಇರೋದಂತ ಕೆಲಸ ನಾವು ಅಂತ ಮಾಡ್ತಾ ಇಲ್ಲ. ನಾವೇನ್ ಆಗ್ಬೇಕಾಯ್ತು ನೋಡ್ರಿ, ನಾವ್ ಯಾವ ರೀತಿಯಲ್ಲಿ ಕೂಡ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ, ನಾವ್ ಯಾವುದೇ ರೆಸಾರ್ಟ್ ರಾಜಕಾರಣ ಮಾಡಿಲ್ಲ. ರೆಸಾರ್ಟ್ ಅಲ್ಲಿ ಇರೋದಂತದ್ದು ಡೆಲ್ಲಿಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಬಹಳಷ್ಟು ಅಲ್ಲಿ ಇಕ್ಕಟ್ಟಾಗಿರೋ ಕಾರಣ ಒಂದ್ ಕಡೆ ಇಡಕ್ಕೆ ಅಲ್ಲಿ ಅವಕಾಶ ಇದ್ದಿಲ್ಲ, ಅದಕ್ಕೋಸ್ಕರ ಬಂದು ಇಲ್ಲಿ ಹೋಟೆಲ್ದಲ್ಲಿ ಉಳಿದಿವಲ್ಲಿ. ಬೇರೆ ಇನ್ನು ಈ ಒಂದು ರೆಸಾರ್ಟ್ ರಾಜಕಾರಣದ ಬಗ್ಗೆ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಹಾಗೆ ರಾಜುಗೌಡ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಹೊರಟಿದೀವಿ ಈಗೇನಂದ್ರೆ ಅಭ್ಯಾಸ ವರ್ಗ ಎಲ್ಲರೂ ಹೊರಟಿದೀವಿ. ರಾಜಗೌಡ್ರೆ, ಮೋಜು ಮಸ್ತಿ ಮಾಡಿ ಬಂದಿರಂತೆ ಎಲೆಕ್ಷನ್ಗೋಸ್ಕರ, ಮೋಜು ಮಸ್ತಿ ಮಾಡಕ್ ಬಂದಿರಂತೆ ನೀವು ಇಲ್ಲಿ MP ಎಲೆಕ್ಷನ್ಗೋಸ್ಕರ. ರಾಜಗೌಡ್ರೆ, ಸೀರಿಯಸ್ ಆಗಿ ಯಾಕೆ ಗೌರ್ಮೆಂಟ್ ಅಗೇನೆಸ್ಟ್ ಎಲೆಕ್ಷನ್ ಮಾಡ್ಬೇಕಲ್ರಿ, ಅದ್ರ ಸಮೇತ ಬಹಳ ಸೀರಿಯಸ್ ಆಗಿ ಡಿಸ್ಕಷನ್ ಇದೆ. ರಾಜಗೌಡ್ರೆ, ನೀವೆಲ್ಲ ಮೋಜು ಮಸ್ತಿ ಮಾಡಕ್ ಬಂದಿರಿ ಅಂತ ಆರೋಪ. ಅಲ್ರಿ, ಮೋಜು ಮಸ್ತಿ ಅಂದ್ರೆ ಹೊರಗೆ ಓಡಾಡ್ತಿದೀವಿ, ಇಲ್ಲಿ ಯಾರು ಕುಂದಿರ್ತಿದೀವಿ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ನಾಚಿಕೆ ಆಗಬೇಕು. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರದಾಗಿದೆ. ಅಭಿವೃದ್ಧಿಯ ಬದಲಾಗಿ ಭೀಕರ ಬರಗಾಲ ಇದೆ. ಯಾವುದೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇದುವರೆಗೂ ಯಾವುದೇ ಬರಗಾಲ ಜಿಲ್ಲೆಯಲ್ಲಿ ಅಥವಾ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿಲ್ಲ. ಅಧಿವೇಶನದ ಒಳಗೆ ಹೊರಗಡೆ ಹೋರಾಟ ಮಾಡಿ ನಮ್ಮ ತಾಲೂಕುಗಳನ್ನ ಬರಗಾಲಕ್ಕೆ ಸೇರಿಸಿದೀವಿ. ಈಗಾಗಲೇ ನಮ್ಮ ಕ್ಷೇತ್ರಗಳಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟ ಪ್ರವಾಸ ಮಾಡಿದೀವಿ. ಕುಡಿಯ ನೀರಿಗೆ ಸಮಸ್ಯೆಗಳು ಬಗೆಹರಿಸಕ್ಕೆ ಎಲ್ಲ ರೀತಿ ನಾವು ಸಭೆಗಳನ್ನು ಮಾಡಿ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ವಿ. ಮತ್ತೆ ಮುಂಬೈ ಹೋಟೆಲ್ಗೆ ನಾಗೇಂದ್ರ ಹಾಗೇನೆ ಉಮೇಶ್ ಜಾಧವ್ ವಾಪಸ್ಸಾಗಿದ್ದು, ಕೋರ್ಟ್ ನೆಪವನ್ನ ಹೇಳಿದ್ರು ಬಿ ನಾಗೇಂದ್ರ. ಈಗ ಮತ್ತೆ ಮುಂಬೈಗೆ ವಾಪಸ್ಸಾಗಿದ್ದಾರೆ. ಶಾಸಕ ಉಮೇಶ್ ಜಾಧವ್ ಕೂಡ ಮುಂಬೈಗೆ ವಾಪಸ್ಸಾಗಿದ್ದಾರೆ. ಮುಂಬೈ ಹೋಟೆಲ್ಗೆ ನಾಗೇಂದ್ರ ಹಾಗೇನೆ ಉಮೇಶ್ ಜಾಧವ್ ವಾಪಸ್ಸಾಗಿದ್ದು, ನಿನ್ನೆಯಷ್ಟೇ ಕೋರ್ಟ್ನ ನೆಪವನ್ನ ಹೇಳಿ ಸಿಎಲ್ಪಿ ಮೀಟಿಂಗ್ ನಿಂದ ಕೂಡ ಹೋಗಿರಲಿಲ್ಲ. ಈ ಕಾರಣಕ್ಕಾಗಿ ಈಗಾಗಲೇ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಪಕ್ಷೇತರ ಶಾಸಕ ನಾಗೇಶ್ ಮತ್ತು ಶಂಕರ್ ಕೂಡ ಮತ್ತೆ ಮುಂಬೈ ಕಡೆ ಪಯಣವನ್ನ ಬೆಳೆಸಿದ್ದಾರೆ. ಶಾಸಕರು ವಾಪಸ್ ಆಗಿದ್ರಿಂದ ಗೋಕಾಕ್ ಶಾಸಕರು ಕೂಡ ಈಗ ಖುಷಿಯಾಗಿದ್ದಾರೆ. ಉಳಿದವರು ಬರುವಂತಹ ನಿರೀಕ್ಷೆಯಲ್ಲಿದ್ದಾರೆ. 4 ಅತೃಪ್ತರು. ಆದ್ರೆ ಶಾಸಕರು ವಾಪಸ್ ಆಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಒಂದ್ ಕಡೆ ಗೋಕಾಕ್ ಶಾಸಕರು ಈಗಾಗಲೇ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಳಿದವರು ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಗೋಕಾಕ್ ಶಾಸಕರು. ಮುಂಬೈ ಹೋಟೆಲ್ ಅಲ್ಲಿ ಗೋಕಾಕ್ ಶಾಸಕರ ಪುತ್ರ ಕೂಡ ಕಾಣಿಸಿಕೊಂಡಿದ್ದು, ಆಪ್ತ ಬೆಂಬಲಿಗರ ಜೊತೆ ಶಾಸಕರ ಪುತ್ರ ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಮುಂಬೈ ಹೋಟೆಲ್ನಲ್ಲಿದ್ದಾರೆ ಕಾಂಗ್ರೆಸ್ನ ಅತೃಪ್ತರು. ಅತೃಪ್ತರ ಜೊತೆಗೆ ಈಗ ಗೋಕಾಕ್ ಶಾಸಕರ ಪುತ್ರ ಕೂಡ ಆ ಒಂದು ಹೋಟೆಲ್ನಲ್ಲೇ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಗಳಿಗೆ ಕೂಡ ಕಾರಣ ಆಗಿದೆ.